ಸುಜಾತ, ನನ್ನ ಕಾಮಕ್ಕೆ ತೃಪ್ತಿ ಆಗಿರ್ಬೋದು ಹೊರತು ನನ್ನ ಮನಸ್ಸಿಗಲ್ಲ. ನೀನಿನ್ನು ಚಿಕ್ಕವಳು. ಕಾಮ ಕ್ರೀಡೆ ಆಡುವುದು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ. ಅದೇ ಕಾಮದಲ್ಲಿ ಒಂದು ವಿಶೇಷವಾದ ಅರ್ಥವಿದೆ. ಆ ಕಾಮಕ್ಕೆ, ಆ ಪವಿತ್ರವಾದ ಶೀಲಕ್ಕೆ ಕಾಮ ಎಂಬ ಹೆಪ್ಪು ಹಚ್ಚಿ ಮಚ್ಚಿಗೆ ಎಂಬ ಭ್ರೂಣ ಹೊರಗೆ ಬರುತ್ತದೆ. 9 ತಿಂಗಳು ಕಳೆದ ನಂತರ ಹೆಣ್ಣೆ ಎಂಬ ಮಗು ನಮ್ಮ ಕೈ ಸೇರುತ್ತದೆ. ಮೊದಲು ಅಮ್ಮ ಎನ್ನುತ್ತದೆ, ಸ್ವಲ್ಪ ದಿನ ಕಳೆದ ನಂತರ ಅಪ್ಪ ಎನ್ನುತ್ತದೆ. ಗುರುವಿನಲ್ಲಿ ಪಾಠ ಕಲಿತು ಮುಂದೆ. ವಿಕ್ರಾಂತ್, ನಿಮ್ಮ ಮಾತಿನ ಅರ್ಥ ನನಗೆ ಅರ್ಥ ಆಗ್ತಾ ಇಲ್ಲ. ಸುಜಾತ, ಸರಿಯಾದನ್ನೇ ಮಾತನಾಡ್ತಿದ್ದೇನೆ. ನನ್ನ ಹೃದಯದಲ್ಲಿ ಇರುವ ಆ ವಿಷಯ ನಿನಗೆ ಹೇಳಿದ್ರಲ್ಲಿ ಅದರ ಅರ್ಥನೇ ಇಲ್ಲ. ವಿಕ್ರಾಂತ್, ಏನ್ ಮಾತಾಡ್ತಾ ಇದ್ದೀರಾ ನೀವು? ಪ್ರೀತಿ, ಮದುವೆ. ಲೇ ಹುಚ್ಚು ಹೆಣ್ಣೆ, ಬರೀ ಕಾಮದ ಮತ್ತಿನಲ್ಲಿ ಕರಡಿಯ ಮುಂದೆ ನಿಂತು ಶೋ ಮಾಡಿಕೊಂಡು ಮೈ ಮರಿಯುವ ನಿನ್ನಂತ ರಾಂಡೆಗೆ ಪ್ರೀತಿ, ಸಿಕ್ಕ ಗಂಡಸರಿಗೆ ಶೆರಗು ಹಾಸುವ ನಿನ್ನಂತ ಸೂಳೆಗೆ ಮದುವೆ. ಬರೀ ನನ್ನಂತ ಹರಿಯರ ಜೊತೆ ತಿಂಡಿ ತೀರಿಸಿಕೊಂಡಿರೋದು ಪ್ರೀತಿ ಅಲ್ಲ ಸುಜಾತ. ಪ್ರೀತಿ ಅನ್ನೋದು ನಮ್ಮ ಹೃದಯದಲ್ಲಿ ಉತ್ಪತ್ತಿ ಆಗಬೇಕು. ಆ ಪ್ರೀತಿಯನ್ನು ಅರಿತವನಿಗೆ ಮಹಾಜ್ಞಾನಿ ಅಂತಾರೆ. ಅಂತ ಆಸೆ ಹೊತ್ತು, ತಿಂಡಿ ಆಸೆಗೆ ತಾಳಿ ಆಸೆ ಹೊತ್ತ ಗಯಾಳಿ ನೀನು. ನಿನ್ನಂತ ಗಯಾಳಿಗೆ ತಾಳಿ ಕಟ್ಟಿ ಗಂಡನಾಗಿ ಶಾಂಡ ನೆನೆಸ್ಕೊಳ್ಳೋ ಬಾಂಡ ನಾನಲ್ಲ. ವಿಕ್ರಾಂತ್ ನೋಡಿ, ದಯವಿಟ್ಟು ನಿಮ್ಗೆ ಕೈ ಮುಗಿತೀನಿ. ನೋಡಿ, ನನ್ನ ಬಾಳನ್ನ ಹಾಳು ಮಾಡಬೇಡಿ. ದಯವಿಟ್ಟು ನಿಮ್ಗೆ ಕಾಲಿಗೆ ಬಿದ್ದು ಬೇಡಿಕೊಳ್ಳು. ಸುಜಾತ, ನೀನು ನಿಮ್ಮ ಅಣ್ಣನಕ್ಕಿಂತ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನಿನ್ನಂತ ಸುಳ್ಳೇನು ಹಾಗೆ ಬಿಟ್ರೆ ಮುಂದೆ ಹುಡುಗಿಯರೆಲ್ಲ ನಿನ್ನ ಹಾದಿಯನ್ನೇ ಹಿಡಿತಾರೆ. ನಿನ್ನಂತ ಕೆಟ್ಟ ಸುಳಿಗೆ ಇವತ್ತು ನಾ ಕೊಡುವುದೇ ಒಂದು ಪಾಠ. ಇದು ನನ್ನ ಜೊತೆ ಕಾಮ ಕ್ರೀಡೆ ಆಡಿದ್ದಕ್ಕೆ, ಇದು ಅವರನ್ನು ಕೀಳಾಗಿ ನೋಡಿದ್ದಕ್ಕೆ ನನ್ನ ಸೇಡು ತೀರಿದಂತಾಯ್ತು. ಬರ್ತೀನಿ.